ಲೇಖನ ಗೋಶಾಲೆ ಧೂಪ ಇಂಗ್ರೀಡಿಯೆಂಟ್ ಸೀರೀಸ್ಗೆ ವೆಲ್ಕಮ್. 22ನೇ ಆಯುರ್ವೇದ ಹರ್ಬ್ ನೆಲಪಿಪ್ಪಲಿ, ಸಂಸ್ಕೃತದಲ್ಲಿ ಜಲಪಿಪ್ಪಲಿ. ಇದು ಸಾಧಾರಣವಾಗಿ ನೀರು ಹೆಚ್ಚಿರುವಂತ ಸ್ಥಳಗಳಲ್ಲಿ ಬೆಳೆಯುವಂತ ಗಿಡ. ಅದಕ್ಕಾಗಿ ಇದಕ್ಕೆ ಜಲಪಿಪ್ಪಲಿ ಅಂತ ಹೆಸರು ಬಂದಿದೆ. ಪುರಾತನ ನಂಬಿಕೆಯ ಪ್ರಕಾರ ಈ ಗಿಡ ಜಲತತ್ವಕ್ಕೆ ಸಂಬಂಧಿಸಿದ್ದು. ಕೆಲವು ಆಯುರ್ವೇದಿಕ್ ಮತ್ತೆ ಲೋಕ ಪರಂಪರೆಗಳಲ್ಲಿ ಇದನ್ನ ವರುಣ ದೇವರ ಅನುಗ್ರಹ ಹೊಂದಿರುವಂತ ಜಲ ಸಂಬಂಧಿತ ಔಷಧಿ ಅಂತ ಪರಿಗಣಿಸಲಾಗಿದೆ. ಇನ್ನು ಸಮುದ್ರ ಸಂಬಂಧಿತ ದಿವ್ಯ ಔಷಧಿಗಳ ಬಗ್ಗೆ ವಿಷ್ಣು ಪುರಾಣ ಮತ್ತೆ ಭಗವತ ಪುರಾಣಗಳಲ್ಲಿ ಉಲ್ಲೇಖ ಸಿಗುತ್ತೆ. ಆದ್ರಿಂದ ನೀರಿನ ತತ್ವಕ್ಕೆ ಸಂಬಂಧಿಸಿದ ಗಿಡಗಳು ಶಾಂತಿ ಮತ್ತೆ ಶೀತಲತೆಯ ಸಂಕೇತ ಅಂತ ಪರಿಗಣಿಸಲಾಗಿದೆ. ಹವನ ಸಾಮಗ್ರಿಯಲ್ಲಿ ಇದರ ಮಹತ್ವ, ಹವನದಲ್ಲಿ ತೀವ್ರ ಅಗ್ನಿ ಇರುವಾಗ ಕೆಲವು ದ್ರವ್ಯಗಳು ಉಷ್ಣ ತತ್ವವನ್ನ ಹೆಚ್ಚಿಸುತ್ತೆ. ಹಾಗೆಯೇ ನೆಲ ಹಿಪ್ಪಲಿ ಸೇರಿಸಿದ್ರೆ ಅದು ದಹನವಾದಾಗ ಬರುವಂತ ಸುಗಂಧ ಮತ್ತೆ ಸೂಕ್ಷ್ಮ ಗುಣ ಗಾಳಿಯಲ್ಲಿ ಹರಡಿ ವಾತಾವರಣದ ಅತಿ ಉಷ್ಣ ಗುಣವನ್ನ ಸಮತೋಲನ ಮಾಡುತ್ತೆ. ಮನಸ್ಸಿಗೆ ಶೀತಲತೆ ಮತ್ತೆ ನೆಮ್ಮದಿಯನ್ನ ಕೊಡುತ್ತೆ. ಧೂಪನ ಪ್ರಕ್ರಿಯೆಯಲ್ಲಿ ಪರಿಸರ ಶುದ್ಧೀಕರಣ ಮಾಡೋಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿ ಪ್ರಾಚೀನ ಋಷಿ ಮುನಿಗಳು ಹೋಮ ಸಾಮಗ್ರಿಯಲ್ಲಿ ಈ ಗಿಡವನ್ನ ಸೇರಿಸ್ತಿದ್ರು. ಜ್ಯೋತಿಷ್ಯ ಪ್ರಕಾರ ನೆಲ ಹಿಪ್ಪಲಿ ಚಂದ್ರ ಮತ್ತೆ ಬುಧ ಗ್ರಹಗಳ ಶಾಂತಿಗೆ ಸಂಬಂಧಿಸಿದೆ. ಮನಸ್ಸಿನ ಚಂಚಲತೆ ಹೆಚ್ಚಾಗಿರುವಂತಹ ಜನರು ನೆಲ ಹಿಪ್ಪಲಿ ಧೂಪ ಬಳಸಿದ್ರೆ ಮನಸ್ಸು ಸ್ವಲ್ಪ ಸ್ಥಿರವಾಗೋಕೆ ಸಹಾಯ ಮಾಡುತ್ತೆ. ಚಂದ್ರ ಮನಸ್ಸಿನ ಶಾಂತಿಯ ಸಂಕೇತ. ಬುಧ ಬುದ್ಧಿ ಮತ್ತೆ ವಿವೇಕಕ್ಕೆ ಸಂಬಂಧಿಸಿದಂತ ಈ ದ್ರವ್ಯ ಧೂಪದಲ್ಲಿ ಬಳಸಿದಾಗ ಚಂದ್ರ ಮತ್ತೆ ಬುಧ ಗ್ರಹದ ಅನುಗ್ರಹ ಕರುಣಿಸುತ್ತೆ. ಆಯುರ್ವೇದದಲ್ಲಿ ನೆಲ ಹಿಪ್ಪಲಿಯನ್ನ ವಿಶೇಷ ಶೀತಲ ಗುಣ ಹೊಂದಿದ ದ್ರವ್ಯ. ಹಾಗೆ ಆಯುರ್ವೇದ ಗ್ರಂಥಗಳಲ್ಲಿ ಇದರ ಗುಣ ಈ ರೀತಿ ವರ್ಣಿಸಲಾಗಿದೆ. ಜಲಪಿಪ್ಪಲಿ ಹಿಮತಿಕ್ತ ಕಷಾಯ ಲಘುಪಾಕಿನಿ ರಕ್ತಪಿತ್ತಹರ ವೃಷ್ಯ ಹಂತಿ ದಾಹ ತೃಷ್ಣ ಭ್ರಮಂ. ಅರ್ಥಾತ್ ಜಲಪಿಪ್ಪಲಿ ಶೀತಲ ಸ್ವಭಾವವನ್ನ ಹೊಂದಿದ್ದು ಇದು ತಿತ ಕಷಾಯ ಮತ್ತೆ ಲಘು ಗುಣವನ್ನ ಹೊಂದಿದೆ. ದೇಹದಲ್ಲಿರುವಂತ ರಕ್ತಪಿತ್ತ, ಅತಿ ಉಷ್ಣ, ದಾಹ ಮತ್ತೆ ಭ್ರಮ ಅಂದ್ರೆ ಡಿಸಿನೆಸ್ ಅನ್ನ ಶಾಂತಗೊಳಿಸೋಕೆ ಸಹಾಯ ಮಾಡುತ್ತೆ. ಆಯುರ್ವೇದ ಮತ್ತೆ ಸೈಂಟಿಫಿಕ್ ದೃಷ್ಟಿಯಲ್ಲಿ ಆಧುನಿಕ ಅಧ್ಯಯನಗಳು ತೋರಿಸಿರುವಂತೆ ಫೈಲಾ ನೋಡಿಫ್ಲೋರಾ ಗಿಡ ಫ್ಲೇವನಾಯ್ಡ್ಸ್, ಫಿನಾಲಿಕ್ ಕಾಂಪೌಂಡ್ಸ್ ಮತ್ತೆ ಕೆಲವು ಸುಗಂಧ ಅಂಶಗಳನ್ನ ಹೊಂದಿದೆ. ಇವುಗಳು ನ್ಯಾಚುರಲ್ ಆಂಟಿ ಇನ್ಫ್ಲಮೇಟರಿ ಮತ್ತೆ ಅನಾಲ್ಜೆಸಿಕ್ ಗುಣವನ್ನ ಹೊಂದಿದೆ. ಇವು ದಹನವಾದಾಗ ಬರುವಂತ ಸುಗಂಧ ವಾತಾವರಣವನ್ನ ತಾಜಾ ಮಾಡೋಕೆ ಸಹಾಯ ಮಾಡುತ್ತೆ. ಇದರ ಸೂಕ್ಷ್ಮ ಸುಗಂಧ ಮೆಂಟಲ್ ಫ್ಯಾಟಿಗ್ ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ. ಅದಕ್ಕಾಗಿನೇ ಪ್ರಾಚೀನ ಕಾಲದಲ್ಲಿ ಧೂಪ ಮತ್ತೆ ಹವನ ಸಾಮಗ್ರಿಯಲ್ಲಿ ಇತರ ಸುಗಂಧ ದ್ರವ್ಯಗಳ ಜೊತೆ ಇದನ್ನ ಸೇರಿಸ್ತಿದ್ರು. ತುಂಬಾ ಜನರಿಗೆ ತಿಳಿಯದ ವಿಷಯ, ಕೆಲವು ಲೋಕ ಪರಂಪರೆಗಳಲ್ಲಿ ನೆಲ ಹಿಪ್ಪಲಿಯನ್ನ ಬುದ್ಧಿ ಮತ್ತೆ ಜ್ಞಾಪಕ ಶಕ್ತಿ ವೃದ್ಧಿಗೆ ಉಪಯೋಗಿಸುತ್ತಿದ್ದಂತ ಗಿಡ. ಹಿಂದೆ ಋಷಿ ಮುನಿಗಳು ಪ್ರಕೃತಿಯಲ್ಲಿ ಸಿಗುವಂತ ಈ ತರ ಗಿಡ ಮೂಲಿಕೆಗಳನ್ನ ಮಾನಸಿಕ ಶಾಂತಿ ಮತ್ತೆ ಶಕ್ತಿಗಾಗಿ ಬಳಸ್ತಿದ್ರು ಅಂತ ಉಲ್ಲೇಖ ಇದೆ. ನೆಲ ಹಿಪ್ಪಲಿ ನಮ್ಮ ಧೂಪ ಸಾಮಗ್ರಿಯಲ್ಲಿ ಒಂದು ಮುಖ್ಯ ಪ್ಯೂರಿಫೈಯಿಂಗ್ ಏಜೆಂಟ್. ಇದು ಮನೆಯಲ್ಲಿ ನೆಮ್ಮದಿ, ಶಾಂತಿ ಮತ್ತೆ ಶೀತಲತೆ ತುಂಬೋಕೆ ಸಹಾಯ ಮಾಡುತ್ತೆ. ನಾಳೆ 23ನೇ ಆಯುರ್ವೇದ ಹಬ್ ಜೊತೆ ಸಿಗೋಣ. ಜೈ ಶ್ರೀ ಕೃಷ್ಣ.